ಕಾಂಗ್ರೆಸ್ ಸರ್ಕಾರದ ವಿರುದ್ಧ 60% ಕಮಿಷನ್ ಬಾಂಬ್ ಸಿಡಿಸಿದ್ದಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಇದೀಗ ಮತ್ತೆ ಸಿಡಿದೆದ್ದಿದ್ದಾರೆ. ಕಿಯೋನಿಕ್ಸ್ ವೆಂಡರ್ಸ್ ದಯಾಮರಣಕ್ಕೆ ಪತ್ರ ಬರೆದ ವಿಷಯವನ್ನ ಅಸ್ತ್ರ ಮಾಡಿಕೊಂಡು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇದಿಷ್ಟೇ ಅಲ್ಲ, ಗ್ಯಾರಂಟಿಗಳಿಗೆ ಬಹುಪರಾಕ್ ಅನ್ನುತ್ತಾ ಸರ್ಕಾರದ ಕಿವಿ ಹಿಂಡಿದ್ದಾರೆ. ಅಲ್ಲಿ ಕೆಲಸ ಮಾಡೋದಂತದಕ್ಕೆ ಪೇಮೆಂಟ್ ಕೊಡದೆ ಹೋದರೆ ಅವ್ರ ಬದುಕೇನಾಗಬೇಕಾ ಕುಟುಂಬಗಳು? ನನ್ನ ಕಾಲದಲ್ಲಿ ಈ ರೀತಿಯ ಒಂದು ಜನಸಾಮಾನ್ಯರಿಗೆ ತೊಂದರೆ ಯಾವುದೇ ಫೀಲ್ಡಲ್ಲಿ ಇರಲಿ ತೊಂದರೆ ಕೊಡ್ತಕ್ಕಂಥ ಕೆಲಸ 2 ಬಾರಿನೂ ಮಾಡಿಲ್ಲ. ಕೆಲ ದಿನಗಳ ಹಿಂದೆ ಕೇಂದ್ರ ಸಚಿವ ಎಚ್ಡಿಕೆ ಕಾಂಗ್ರೆಸ್ ಸರ್ಕಾರವನ್ನ 60% ಕಮಿಷನ್ ಸರ್ಕಾರ ಅಂತ ವಾಗ್ದಾಳಿ ನಡೆಸಿದ್ರು. ಇದಕ್ಕೆ ಕಾಂಗ್ರೆಸ್ ನಾಯಕರು ಕೆಂಡ ಮಂಡಲರಾಗಿ ದಾಖಲೆ ಇದ್ರೆ ಕೊಡಿ ಅಂತ ಸಿಎಂ ಆದಿಯಾಗಿ ಬಹುತೇಕ ಸಚಿವರು ತಿರುಗೇಟು ನೀಡಿದ್ರು. ಇದೀಗ ಕಿಯೋನಿಕ್ಸ್ ವೆಂಡರ್ಸ್ ಪತ್ರವನ್ನ ಪ್ರಸ್ತಾಪಿಸುವ ಮೂಲಕ ಕಾಂಗ್ರೆಸ್ ವಿರುದ್ಧ ಎಚ್ಡಿಕೆ ಮತ್ತೆ ಗುಡುಗಿದ್ದಾರೆ. ಕಿಯೋನಿಕ್ಸ್ ವೆಂಡರ್ಸ್ ಪತ್ರಕ್ಕಿಂತ ದಾಖಲೆ ಬೇಕಾ ಮುಖ್ಯಮಂತ್ರಿಗಳೇ? ದಾಖಲೆ ಕೇಳಿದ ಸಿದ್ದರಾಮಯ್ಯರ ಕಾಲೆಳೆದ ಎಚ್ಡಿ ಕುಮಾರಸ್ವಾಮಿ. ಸುಮಾರು 350 ಕೋಟಿ ಬಿಲ್ ಬಾಕಿ ಉಳಿಸಿಕೊಂಡಿದ್ದು ಕಳೆದ 1 ವರ್ಷದಿಂದ ಸರ್ಕಾರಕ್ಕೆ ಮನವಿ ಮಾಡಿದ್ರು ಬಿಡುಗಡೆ ಮಾಡದ ಹಿನ್ನೆಲೆಯಲ್ಲಿ ಕಿಯೋನಿಕ್ಸ್ ವೆಂಡರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ವಸಂತ್ ಬಂಗೇರ ದಯಾಮರಣ ಕೋರಿ ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ. ಈ ವಿಚಾರ ರಾಜಕೀಯ ಕೆಸರೆ ರಚಾಟಕ್ಕೆ ಅಸ್ತ್ರವಾಗಿದೆ. ನೀವು 18 ತಿಂಗಳಿಂದ ಅಲ್ಲಿ ಕೆಲಸ ಮಾಡಿದ್ದಕ್ಕೆ ಪೇಮೆಂಟ್ ಕೊಡದೇ ಇದ್ರೆ ಅವರ ಬದುಕು ಏನಾಗಬೇಕು? ಇವತ್ತು ಈ ರಾಜ್ಯವನ್ನ ಸಂಪೂರ್ಣವಾಗಿ ಕುಲಗೆಡಿಸಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ನೀವು ಅಲ್ಲಿ ಕೆಲಸ ಮಾಡೋದಂತದಕ್ಕೆ ಪೇಮೆಂಟ್ ಕೊಡದೆ ಹೋದರೆ ಅವ್ರ ಬದುಕೇನಾಗಬೇಕಾ ಕುಟುಂಬಗಳು? ಅಲ್ಲಿ ಯಾರು ತಪ್ಪು ಮಾಡಿದ್ದಾನೆ ಅವ್ರಿಗೆ ಏನು ಮಾಡ್ತೀರಾ ಮಾಡ್ಕೊಳ್ಳಿ. ಇಲ್ಲ ಅದರಲ್ಲಿ ಜನಪ್ರತಿನಿಧಿಗಳು ಯಾರಾದರೂ ದುರ್ವ್ಯವಹಾರ ಮಾಡಿದರೆ ಅದ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ. ನಿಮ್ಗೆ ತನಿಖೆ ನಡೆಸಿ ವಾಸ್ತವಾಂಶವನ್ನು ಹೊರಗೆ ತರಲಿಕ್ಕೆ ಎಷ್ಟು ತಿಂಗಳು ಬೇಕು ನಿಮಗೆ? ಇವತ್ತು ಈ ರಾಜ್ಯವನ್ನು ಸಂಪೂರ್ಣವಾಗಿ ಏನು ಕೂಲಗೆಡಿಸಿದ್ದಾರೆ. ಪಾಪ ಹೇಳ್ತಾರೆ ಏನು ಕುಮಾರಸ್ವಾಮಿ ಹರಿಶ್ಚಂದ್ರನ, ನಾನು ಎಲ್ಲೋ ಹರಿಶ್ಚಂದ್ರ ಅಂತ ಹೇಳ್ಕೊಂಡಿಲ್ಲ. ನಾನು ಎಂದೂ ಸಹ ನನ್ನ ಕಾಲದಲ್ಲಿ ಈ ರೀತಿಯ ಮುಜುಗುರ ಆಗಲಿ ಈ ರೀತಿಯ ಒಂದು ಜನಸಾಮಾನ್ಯರಿಗೆ ತೊಂದರೆ ಯಾವುದೇ ಫೀಲ್ಡಲ್ಲಿರಲಿ ತೊಂದರೆ ಕೊಡ್ತಕ್ಕಂಥ ಕೆಲಸ 2 ಬಾರಿನೂ ಮಾಡಿಲ್ಲ. ಇನ್ನು ತೆರಿಗೆ ಹಂಚಿಕೆ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಿದೆ ಎಂಬ ರಾಜ್ಯ ಸರ್ಕಾರದ ಆರೋಪಕ್ಕೂ ತಿರುಗೇಟು ನೀಡಿದ್ರು. ಈ ವ್ಯವಸ್ಥೆಯನ್ನ ತಂದಿದ್ದೇ ಕಾಂಗ್ರೆಸ್. 10 ವರ್ಷ ಮನಮೋಹನ್ ಸಿಂಗ್ ಪ್ರಧಾನಿ ಇದ್ರು, ಆಗ ಸರಿಪಡಿಸಲು ಯಾಕೆ ಆಗಲಿಲ್ಲ? ಈಗ ನಮ್ಮ ತೆರಿಗೆ ನಮ್ಮ ಹಕ್ಕು ಜ್ಞಾನೋದಯ ಆಗಿದೆಯಾ ಅಂತ ಟಕ್ಕರ್ ನೀಡಿದ್ರು. ಹಾಗೂ ಗ್ಯಾರಂಟಿ ಯೋಜನೆ ಜೊತೆಗೆ ಅಭಿವೃದ್ಧಿ ಕೆಲಸವನ್ನು ಮಾಡಿ ಅಂತ ಸರ್ಕಾರದ ಕಿವಿ ಹಿಂಡಿದ್ರು. ಫೈನಾನ್ಸ್ ಕಮಿಷನ್ ಬಗ್ಗೆ ಚರ್ಚೆ ಮಾಡ್ತೀರಿ. ಫೈನಾನ್ಸ್ ಕಮಿಷನ್ ಬಗ್ಗೆ ಡಿವ್ಯಾಲ್ಯೂಷನ್ ಅಮೌಂಟು ಕಡಿಮೆ ಆಯಿತು ಅಂತ ಹೇಳಿ, ಗ್ರ್ಯಾಂಟ್ ಕಡಿಮೆ ಆಯಿತು ಅಂತೀರಿ. ಇದಕ್ಕೆ ಕಾರಣಕರ್ತರು ಯಾರು? BJP MLA ಶಾಸಕರನ್ನ ಬೈತೀರಿ, ಲೋಕಸಭಾ ಸದಸ್ಯರನ್ನ. ಈ ಸಿಸ್ಟಮ್ ತಂದವರು ಕಾಂಗ್ರೆಸ್ ಸರ್ಕಾರವೇ. ಸ್ವಾತಂತ್ರ್ಯ ಬಂದ ನಂತರ ಫೈನಾನ್ಸ್ ಕಮಿಷನ್ನ ರಚನೆ ಮಾಡಿದ್ದೆ ನೀವು, ಅದಕ್ಕೆ ಗೈಡ್ಲೈನ್ಸ್ ಇಟ್ಟವರು ನೀವೇ. 10 ವರ್ಷ ಪ್ರಧಾನಮಂತ್ರಿಗಳಾಗಿ ಇವರಿದ್ರಲ್ಲ ಮನಮೋಹನ್ ಸಿಂಗು. ಇದೆಲ್ಲ ಸರಿಪಡಿಸ್ಕೊಳಕ್ಕೆ ಯಾಕೆ ಸರಿಪಡಿಸ್ಕೊಳ್ಳಿಲ್ಲ? ಆಗಲೇ ಸರಿಪಡಿಸ್ಬೋದಾಗಿತ್ತಲ್ಲ. ಈಗ ನಮ್ಮ ಹಕ್ಕು ನಮ್ಮ ತೆರಿಗೆ ಜ್ಞಾನೋದಯ ಆಗಿದೆಯಾ? ಈ ಗ್ಯಾರಂಟಿ 2,000 ರೂಪಾಯಿ ಕೊಡ್ತಾರಲ್ಲ ಗೃಹಲಕ್ಷ್ಮಿ, 4,000 ಮಾಡಿ ನಿಮಗೆ ಅಭಿನಂದಿಸ್ತೀನಿ. ಅದರಿಂದ ಇವತ್ತು ಆಯ್ತಪ್ಪ ಕೊಡಿ ಗ್ಯಾರಂಟಿ, ಅದ್ರ ಜೊತೆಗೆ ಬೇರೆ ಜವಾಬ್ದಾರಿ ನಿರ್ವಹಣೆ ಮಾಡಬೇಕಲ್ಲ, ಅದು ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನು ಕಿಯೋನಿಕ್ಸ್ ವೆಂಡರ್ಸ್ ಬಾಕಿ ಬಿಲ್ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ಗುಡುಗಿದ್ದಾರೆ. ಬಿಜೆಪಿ ಸರ್ಕಾರ ಯದ್ವಾ ತದ್ವಾ ಬಿಲ್ ಮಾಡಿ ಹೋಗಿತ್ತು, ನಾವು ಹಂತ ಹಂತವಾಗಿ ತೀರಿಸ್ತೇವೆ ಎಂದಿದ್ದಾರೆ. ಬಿಜೆಪಿಯವರು ಯದ್ವಾ ತದ್ವಾ ಬಿಲ್ಗಳನ್ನ ಬಾಕಿ ಬಿಟ್ಬಿಟ್ಟು ಹೊರಟೋಗಿ ನಾವು ಅದನ್ನ ಸ್ವಲ್ಪ ತೀರಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ. ಹಂತವಾಗಿ ತೀರಿಸ್ತೀವಿ. ಅದೇನೇ ಇರಲಿ, ರಾಜ್ಯ ಸರ್ಕಾರಕ್ಕೆ ಒಂದರ ಮೇಲೊಂದು ಸಮಸ್ಯೆ ಎದುರಾಗ್ತಲೇ ಇದೆ. ವಿಪಕ್ಷಗಳು ಇದನ್ನೇ ಅಸ್ತ್ರ ಮಾಡಿಕೊಂಡು ಸರ್ಕಾರದ ವಿರುದ್ಧ ಕಮಿಷನ್ ಆರೋಪ ಮಾಡ್ತಿವೆ. ಇದು ಮುಂದಿನ ದಿನಗಳಲ್ಲಿ ಇನ್ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ? ಕಿಯೋನಿಕ್ಸ್ ವೆಂಡರ್ಸ್ ಸಮಸ್ಯೆಗೆ ಸರ್ಕಾರ ಸ್ಪಂದಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕು. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.